ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಸಿ ಬಿಸಿ ವಾದ ಪ್ರತಿವಾದ ನಡೀತಾ ಇದೆ. ದರ್ಶನ್ ಕನಿಷ್ಠ ಸೌಲಭ್ಯಕ್ಕಾಗಿ ಹಾಕಿದಂತ ಅರ್ಜಿ ಕೋರ್ಟಿನ ಆದೇಶ ಜೈಲಾಧಿಕಾರಿಗಳು ಪಾಲನೆ ಮಾಡಿಲ್ಲ ಅಂತ ವಾದ ಪ್ರತಿವಾದದಲ್ಲಿ ಯಾವ್ಯಾವ ಪಾಯಿಂಟ್ಗಳು ರೇಸ್ ಆಗ್ತಾ ಇದೆ ಈಗ? ಶ್ವೇತಾ, ಅಂದರೆ ಇವತ್ತು ದರ್ಶನ್ ಸಲ್ಲಿಸಿದಂಥ ಒಂದು ಮಧ್ಯಂತರ ಅರ್ಜಿನಿತ್ತು, ಅಂದರೆ ಇಂಟ್ರೀಮ್ ಅಪ್ಲಿಕೇಶನ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಈಟೆಡ್ ಆರ್ಗ್ಯುಮೆಂಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ದರ್ಶನ್ ಎರಡನೇ ಬಾರಿ ಪರಪ್ಪನಗರ ಜೈಲಿನ ಸೇರಿದ ನಂತರ ಅಲ್ಲಿ ಒಂದು ಕಡೆ ಸರಿಯಾದಂಥ ಸೌಲಭ್ಯಗಳನ್ನು ನೀಡಿಲ್ಲ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ. ಅದಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 9ನೇ ತಾರೀಕು ಒಂದು ಆದೇಶವನ್ನು ಮಾಡುತ್ತೆ ಕೋರ್ಟು. ಅದಾದ ನಂತರ ಆ ಆದೇಶವನ್ನು ಕೂಡ ಸರಿಯಾಗಿ ಇವರು ಪಾಲಿಸ್ತಾ ಇಲ್ಲ. ಅದು ಸಂಬಂಧಪಟ್ಟಂತೆ ಕೋರ್ಟ್ ಏನು ಹೇಳಿತ್ತು, ಜೈಲ್ ಮನೆಯಲ್ಲಿರುವಂಥ ಸೌಲಭ್ಯಗಳನ್ನೇ ಕೊಡ್ತಾ ಇಲ್ಲ. ಹಾಗಾಗಿ ಜೈಲಧಿಕಾರಿಗಳ ವಿರುದ್ಧ ಒಂದು ಏನೋ ನಿಂದನೆಗೆ ಒಂದು ಶಿಫಾರಸನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು. ಅದು ಸಂಬಂಧಪಟ್ಟಂತೆ ವಾದವನ್ನು ಅಸಿಸ್ಟೆಂಟ್ SPP ಆಗಿದ್ದಂತಹ ಒಂದೇನು ಸಚಿನ್ ಅವರು ವಾದವನ್ನು ಮಂಡಿಸಿದ್ರು. ಆದರೆ ಇವತ್ತು ಮತ್ತೆ ವಾದವನ್ನು SPP ಅವರು ಮಂಡಿಸ್ತಾ ಹೋಗ್ತಾರೆ. ಅದು ಸಂಬಂಧಪಟ್ಟಂತೆ ನಾವು ಈಗೇನು ಜೈಲ್ ಮ್ಯಾನ್ಯುವಲ್ನಲ್ಲಿದೆ ಅದೆಲ್ಲವನ್ನು ಕೂಡ ಕೊಡಲಾಗಿದೆ, ಯಾವುದನ್ನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ದರ್ಶನ್ ಪರ ವಕೀಲರು ಇಲ್ಲಿ ಮೆನ್ಷನ್ ಮಾಡಲಿ, ಅದನ್ನು ನಾವು ಕೊಡಬೇಕಾಗುತ್ತಾ ಇಲ್ವ ಅನ್ನೋದನ್ನು ಹೇಳ್ತೇವೆ ಅನ್ನುವಂಥದ್ದು. ಇವರು ಕೇಳ್ತಾರೆ ಅಂತೇಳಿ ಪಲ್ಲಂಗವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪದವನ್ನು ಉಪಯೋಗವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ಅದಕ್ಕೆ ತೀವ್ರವಾದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅದಕ್ಕೆ ನಾವೆಲ್ಲೂ ಮಂಚ ಕೊಡಿ, ಪಲ್ಲಂಗ ಕೊಡಿ ಅನ್ನುವಂಥದ್ದನ್ನು ಕೇಳ್ತಾ ಇಲ್ಲ. ಆದರೆ ಸರಿಯಾದಂಥ ಜೈಲ್ ಮ್ಯಾನ್ಯುವಲ್ ಇರುವಂತಹ ಒಂದಷ್ಟು ಸೌಲಭ್ಯಗಳನ್ನೇ ಇವರು ಕೊಡ್ತಾ ಇಲ್ಲ. ಅಲ್ಲಿರುವಂಥದ್ದನ್ನೇ ಮಂಚ, ಚಾದರ, ಮೊಗ್ಗು, ಒಂದಷ್ಟು ಇದು ಸೇರಿದಂತೆ ಏನು ಕೊಟ್ಟಿದ್ದಾರೆ. ಈಗೇನು ಈ ಆದೇಶ ಬರೋದಕ್ಕಿಂತ ಮೊದಲೇನು ಕೊಟ್ಟಿದ್ರು ಅದು ಅಷ್ಟನ್ನು ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಒಂದು ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದನ್ನು ಬಿಟ್ಟರೆ ಬೇರೆ ಯಾವುದನ್ನು ನೀಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹೆಚ್ಚು ಸಮಯ ವಾದ ಪ್ರತಿವಾದ ಆಗಿದ್ದು ಕ್ವಾರಂಟೈನ್ ಸೆಲ್ ಬಗ್ಗೆ. ಅಂದರೆ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಜೈಲಿಗೆ ಹೋದ ನಂತರ 14 ದಿನಗಳ ಕಾಲ ಕ್ವಾರಂಟೈನಲ್ಲಿ ಇಡಲಿಕ್ಕೆ ಅವಕಾಶಗಳಿದೆ. ಕ್ವಾರಂಟೈನ್ ಆದ ನಂತರ ಒಂದು ಮೇನ್ ಜೈಲಿಗೆ ಸೆಲ್ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ದರ್ಶನ ಈವರೆಗೂ ಕೂಡ ಅದೇ ಏನು 1.5 ತಿಂಗಳಾದರೂ ಕೂಡ ಅದೇ ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಹಾಗಾಗಿ ಆ ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಸರಿಯಾದಂಥ ಬೆಳಕು ಬರ್ತಾ ಇಲ್ಲ, ಅಲ್ಲಿ ಒಂದು ಕಡೆ ಒಂದು ಫಂಗಸ್ ಆಗಿದೆ, ನನಗೆ ಸಮಸ್ಯೆಗಳಾಗಿದೆ ಅಂತೇಳಿ ದರ್ಶನ್ ಆರೋಪವನ್ನು ಮಾಡಿದ್ರು. ಅದೇ ಸೆಲ್ನಲ್ಲಿ ಇಟ್ಟಿರುವಂಥದ್ದು ಕೇವಲ ಬೆಳಗ್ಗೆ ಸಂಜೆ ಒಂದಷ್ಟು ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಬೇರೆ ಕ್ವಾರಂಟೈನ್ ಸೆಲ್ನಿಂದ ಮೇನ್ ಬ್ಯಾರಕಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ಅದು ಕೊರೋನಾ ಬಂದ ಸಂದರ್ಭದಲ್ಲಿ 2021ರಲ್ಲಿ ಒಂದು ವಿಶೇಷವಾದ ರೂಲ್ ಅಂತ ತರಲಾಯಿತು. ಅದು ಆ ಸಮಯಕ್ಕೆ ಮಾತ್ರ ಸೀಮಿತ. ಆದರೆ ಈಗಲೂ ಕೂಡ ಜೈಲಿನ ಅಧಿಕಾರಿಗಳು ಈ ಒಂದು ಕ್ವಾರಂಟೈನ್ ಸೆಲ್ನ ಕ್ವಾರಂಟೈನ್ ನೀತಿಯನ್ನು ಅನುಸರಿಸಿರುವಂಥದ್ದು ಸರಿ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ವಾದವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡುವಂಥದ್ದೇನಿದೆ ಅಲ್ಲಿ ಸರಿಯಾದಂಥ ಬೆಳಕು ಬರ್ತಾ ಇಲ್ಲ. ಮತ್ತು ಬೇರೆ ಯಾವುದೇ ಕೈದಿಗಳಿಗೆ, ಬೇರೆ ಯಾವುದೇ ವಿಚಾರಣಾದ ಕೈದಿಗಳಿಗೆ ಎಷ್ಟು ದಿನ ಕ್ವಾರಂಟೈನ್ ಸೆಲ್ ಇಟ್ಟಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅಂದರೆ ಒಂದು CRPC 91 ಆಧರಿಸಿ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜೈಲಧಿಕಾರಿಗಳು ಒಂದು ರೆಕಾರ್ಡ್ಗಳನ್ನು ಕೋರ್ಟ್ ಮುಂದೆ ನೀಡಬೇಕು ಅಂತೇಳಿ, ಎಷ್ಟು ಜನ ವಿಚಾರಣಾಧೀನ ಕೈದಿಗಳು ಜೈಲಿಗೆ ಬಂದ ನಂತರ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ, ಅವರಿಗೆ ಎಷ್ಟು ಸೌಲಭ್ಯಗಳನ್ನು ಕೊಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ CCTV ಸೇರಿದಂತೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಟ್ಟಿರುವ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೋರ್ಟ್ಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮನವಿಯನ್ನು ಮಾಡ್ತಾರೆ. ಮತ್ತು ದರ್ಶನ್ಗೆ ಮಾತ್ರ ಹೆಚ್ಚಿನದಾಗಿ ಒಂದು ನಿಗಾವನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಭದ್ರತೆ ಅನ್ನುವಂಥ ಕಾರಣಕ್ಕೆ ಇಟ್ಟು ಎಲ್ಲೋ ಒಂದು ಕಡೆ ಮೂಲಲ್ಲಿಟ್ಟು ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ದರ್ಶನ್ನ ವಕೀಲರು ಕೂಡ ಭೇಟಿ ಮಾಡಲಿಕ್ಕೆ ಹೋದ್ರು ಕೂಡ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ರಿಜಿಸ್ಟ್ರಾರ್ನ ಮೇಂಟೈನ್ ಮಾಡುವ ಮೂಲಕ ಇಲ್ಲೊಂದು ಕಡೆ ಟಾರ್ಚರ್ನ ಕೊಡ್ತಾ ಇದ್ದಾರೆ. ಆ ಟಾರ್ಚರ್ನ ನಾವು ಹೇಳ್ತಾ ಇರೋದಲ್ಲ, ಆರೋಪಿಯೇ ಕೋರ್ಟ್ ಮುಂದೆ VCಯಲ್ಲಿ ಅಪೇರ್ ಆದ ಸಂದರ್ಭದಲ್ಲಿ ಅವರೇ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಎಲ್ಲ ಒಂದು ಕಡೆ ಜೈಲಧಿಕಾರಿಗಳು ಅವ್ರ ಮನಸ್ಸು ಕರಗ್ತಾ ಇಲ್ಲ. ಇವರ ಮೇಲೆ ಯಾಕೆ ಇಷ್ಟೊಂದು ಒಂದು ಕಠಿಣವಾದಂಥ ಒಂದು ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರೊಬ್ಬರು ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಬೇಸಿಕ್ ನೀಡ್ಸ್ಗಳೇನು ಕೊಡಬೇಕು ಅದನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾರೆ. ಆದರೆ ಈ ಆರೋಪಿ ನಾವು ಸೆಲೆಬ್ರಿಟಿ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಹೇಳಲಿಲ್ಲ ಅನ್ನುವಂಥದ್ದು SPP ಹೇಳ್ತಾರೆ. ಅದಕ್ಕೆ ಕೂಡ ಒಂದಷ್ಟು ಟ್ರಿಗರ್ ಆದಂಥ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅದೇ ರೀತಿ ಎಲ್ಲೆಲ್ಲಿ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ನೀವು ಒಂದು ನಿಯಮಗಳನ್ನ ಬದಲಾವಣೆ ಮಾಡ್ತೀರಿ ಅಂದರೆ ನಮಗೆ ಗೊತ್ತು ಅನ್ನುವಂಥ ವಿಚಾರವನ್ನು ವಾದವನ್ನು ಮಾಡ್ತಾರೆ. ಅಂತಿಮವಾಗಿ ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 9ಕ್ಕೆ ಆದೇಶವನ್ನು ನೀಡಲಿಕ್ಕೆ ಕೋರ್ಟ್ ನಿಗದಿ ಮಾಡಿರುವಂತಹದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.